ಏನಾಗಿತ್ತು ಅಂತಂದ್ರೆ ಈ ತಹವೂರ್ ರಾಣಾ ಯಾರಿದಾನಲ್ಲ ಈತ ಸಾಮಾನ್ಯವಾದ ಮನುಷ್ಯ ಅಲ್ಲ. ಈತ ಪಾಕಿಸ್ತಾನದ ಮಿಲಿಟರಿಯಲ್ಲಿ ಮೆಡಿಕಲ್ ಆಫೀಸರ್ ಆಗಿದ್ದವನು. ಆತ ಕೆಲವು ವರ್ಷಗಳ ಕಾಲ ಮೆಡಿಕಲ್ ಆಫೀಸರ್ ಆಗಿದ್ದವನು, ಅದು ಕೂಡ ವಿಶೇಷವಾದ ಇನ್ಫ್ಲೂಯೆನ್ಸ್ ನಿಂದ ಅಲ್ಲಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಂತವನು. ಆನಂತರ ಆತ ಪಾಕಿಸ್ತಾನದ ಆರ್ಮಿಯನ್ನ ಬಿಟ್ಟವನು ನೇರವಾಗಿ ಕೆನಡಾಕ್ಕೆ ಹೋಗ್ತಾನೆ. ಪ್ರಾಬಬ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಇಟ್ ವಾಸ್ ಇನ್ 1997 ಆತ ಕೆನಡಾಕ್ಕೆ ಹೋಗ್ತಾನೆ. 2001 ನಲ್ಲಿ ಆತ ಕೆನಡಾದ ಸಿಟಿಸನ್ ಆಗ್ತಾನೆ. ಸಿಟಿಸನ್ ಆಗುವವರೆಗೂ ಸೈಲೆಂಟ್ ಆಗಿದ್ದ. 2001 ನಂತರ ಆತ ಚಿಕಾಗೋದಲ್ಲಿ ತಾನು ಬಂದು ಉಳ್ಕೊಳ್ತಾನೆ, ಅಥವಾ ಅಮೆರಿಕಾದ ಒಂದು ಮಹತ್ವದ ನಗರದಲ್ಲಿ ಅವನು ಉಳ್ಕೊಳ್ತಾನೆ. ಉಳ್ಕೊಂಡ ನಂತರ ತನ್ನ ಟೆಂಟ್ಯಾಕಲ್ಸ್ ಅನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಶುರು ಆಗ್ತಾನೆ. ಅಲ್ಲಿವರೆಗೂ ಆತ ಮಾಡ್ತಿದ್ದೇನು ಅಂತಂದ್ರೆ ಎರಡು ಬಿಸ್ನೆಸ್ ಅನ್ನ ಆತ ಮಾಡ್ತಿದ್ದ. ಮೊದಲನೇದು ಇಮಿಗ್ರೇಷನ್ಗೆ ಹೆಲ್ಪ್ ಮಾಡುವಂತ ಒಂದು ಬಿಸಿನೆಸ್ ಅನ್ನ ಆತ ಶುರು ಮಾಡ್ಕೊಂಡಿದ್ದ, ಮೇಲ್ನೋಟಕ್ಕೆ ಕವರಿಂಗ್ ಫೇಸ್ ಆಗಿ. ಮತ್ತೊಂದು ಹಲಾಲ್ ಮಾಂಸವನ್ನ ಕೊಡೋದಕ್ಕೆ ಬೇಕಾಗಿರುವಂತಹ ಒಂದು ಬಿಸ್ನೆಸ್, ಎರಡು ಬಿಸ್ನೆಸ್ ಅನ್ನ ಮುಂದಿಟ್ಕೊಂಡು ಅಮೆರಿಕಾದಲ್ಲಿ ತನ್ನ ಕೆಲಸ ಶುರು ಮಾಡಿದ. ಅವನ ಮೊದಲ ಆರೋಪ ಅವನ ಮೇಲೆ ಬಂದಿದ್ದೇನು ಅಂತಂದ್ರೆ, ಆತ ಒಂದು ಡೆನ್ಮಾರ್ಕಿನ ಒಂದು ಪತ್ರಿಕೆಯನ್ನ, ಆ ಪತ್ರಿಕೆಯಲ್ಲಿ ಪ್ರಾಫೆಟ್ ಮೊಹಮ್ಮದರ ಬಗ್ಗೆ ಒಂದು ಕಾರ್ಟೂನ್ ಬಂದಿತ್ತು ಅನ್ನೋ ಕಾರಣಕ್ಕೋಸ್ಕರ ಆ ಕಾರ್ಟೂನ್ ಯಾರು ಬರೆದಿದ್ರೋ ಅವ್ರ ವಿರುದ್ಧ ಪಿತೂರಿ ನಡೆಸಿ ಆ ಪತ್ರಿಕಾಲಯದ ಮೇಲೆ ದಾಳಿ ಮಾಡಿಸಿ ಅನೇಕರನ್ನ ಕೊಲ್ಲೋದ್ರ ಹಿಂದೆ ಈತನ ಕೈವಾಡ ಇತ್ತು ಅಂತ ಆನಂತರ ಗೊತ್ತಾಯ್ತು. ಅದರ ಜೊತೆಗೆ ಆತ ಭಾರತದ ವಿರುದ್ಧ ಕೆಲಸ ಮಾಡಲಿಕ್ಕೆ ISI ನಿಂದ ನೇಮಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದ. ಅವನು ಮತ್ತು ಈ ಡೇವಿಡ್ ಹೆಡ್ಲಿ ಇಬ್ರು ಬಾಲ್ಯದ ಗೆಳೆಯರು. ಡೇವಿಡ್ ಹೆಡ್ಲಿ ಏನ್ ಮಾಡಿದ, ಭಾರತದಲ್ಲಿ ಈ ಕೆಲಸ ಮಾಡಲಿಕ್ಕೆ ಅವನ ಇಮಿಗ್ರೇಷನ್ ಕಂಪನಿ ಏನಿದೆಯೋ ಆ ಇಮಿಗ್ರೇಷನ್ ಕಂಪನಿಯಿಂದ ಗ್ಲೋಬಲ್ ಹೆಲ್ಪ್ ಆ ತರದೇನೋ ಹೆಸರಿನ ಕಂಪನಿ ಅದು, ಅದರ ಬ್ರಾಂಚ್ ಅನ್ನ ಭಾರತದಲ್ಲಿ ತೆರಲಿಕ್ಕೆ ಇವನ ಜೊತೆ ಸಹಕಾರ ಪಡ್ಕೊಂಡ. ಭಾರತದಲ್ಲಿ ಬ್ರಾಂಚ್ ತೆಗೆದ. ಅದನ್ನ ಮುಂದಿಟ್ಕೊಂಡು ಈ ನಾಡಿನಲ್ಲಿ ಪದೇ ಪದೇ ಬಂದ. ಕನಿಷ್ಠ ಪಕ್ಷ ಡೇವಿಡ್ ಹೆಡ್ಲಿ ಹೇಳ್ತಾನೆ 8 ಬಾರಿ ಆತ ಭಾರತಕ್ಕೆ ಬಂದಿದ್ದಾನೆ. ಭಾರತಕ್ಕೆ ಬಂದು ಈ ಇಡೀ ಘಟನೆ ನಡೆಯೋಕ್ಕಿಂತ ಕೆಲವು ತಿಂಗಳುಗಳ ಮುಂಚೆ 3-4 ಬಾರಿ ಮುಂಬೈನಲ್ಲಿ ರೆಕ್ಕಿ ಮಾಡಿದ್ದಾರೆ. ಯಾವ ತಾಜ್ನಲ್ಲಿ ಅಟ್ಯಾಕ್ ಆಗಿತ್ತೋ ಅದೇ ತಾಜ್ಗೆ ಇದೇ ತಹವೂರ್ ರಾಣಾ ಬಂದು ಕೂತಿದ್ದ. ಅಲ್ಲಿ ಅನೇಕ ಮೀಟಿಂಗ್ಗಳಾಗಿವೆ. ಯಾಕೆ ಮೀಟಿಂಗ್ ಅಂತಂದ್ರೆ ಇಮಿಗ್ರೇಷನ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಅನೇಕರನ್ನ ಇಂಟರ್ವ್ಯೂ ಮಾಡ್ತಿದ್ವಿ ಅಂತ ಅವ್ರು ಹೇಳಿದ್ದು ನಿಜವಾದ್ರೂ ಕೂಡ ಅದರ ಹಿಂದೆ ಇದ್ದ ಉದ್ದೇಶ ತಾಜ್ನಲ್ಲಿ ಯಾವ್ಯಾವ ಭಾಗವನ್ನ ಟಾರ್ಗೆಟ್ ಮಾಡಬೇಕು, ಯಾವ್ಯಾವ ವೀಕ್ ಪಾಯಿಂಟ್ಸ್ ಇದೆ ಅನ್ನೋದನ್ನ ಅವರು ಪಡ್ಕೊಳ್ಳಿಕ್ಕೆ ಅಂತ ಬಂದಿದ್ರು. ಅನೇಕ ಬಾರಿ ಹೀಗೆ ಬಂದೋಗಿದ್ದಾರೆ. ನೀವು ಹೆಡ್ಲಿಯ ಮಾತನ್ನು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೆಡ್ಲಿ ಹೇಳ್ತಾನೆ ಇದೇನ್ ನವೆಂಬರ್ ಅಲ್ಲಿ ನಡೀತೋ ಅದಕ್ಕಿಂತ 2-3 ತಿಂಗಳ ಹಿಂದೆ 2 ಬಾರಿ ಈ ತರದ ಅಟ್ಯಾಕಿಗೆ ಪ್ರಯತ್ನ ಪಡಲಾಗಿತ್ತು. ಆದ್ರೆ 2 ಬಾರಿ ಫೇಲ್ ಆದ್ರು. ನವೆಂಬರ್ ಅಲ್ಲಿ ಸಕ್ಸಸ್ಫುಲ್ ಆದ್ವಿ. ಇದಕ್ಕೆಲ್ಲ ನಾವು ಈ ತರದ ರೆಕ್ಕಿ ವರ್ಕ್ ಮಾಡಿದೀವಿ ಅಂತ. ಅವನಂತೂ ಹೆಡ್ಲಿ ಅಂತೂ ಹೇಗ್ ಕೊಡ್ತಾನೆ ಅಂತಂದ್ರೆ, ಯಾರು ನಮ್ಮನ್ನ ಹ್ಯಾಂಡಲ್ ಮಾಡ್ತಾ ಇದ್ರು, ಅಬು ಜುಂದಾಲ್ ಏನ್ ಮಾಡ್ತಾ ಇದ್ದ, ಅನ್ಸಾರಿ ಏನ್ ಮಾಡ್ತಿದ್ದ, ಪ್ರತಿಯೊಂದನ್ನು ಕೂಡ ಆತ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಮತ್ತು ಇವರೆಲ್ಲರ ಜೊತೆಯಲ್ಲಿ ನಿಂತ್ಕೊಂಡು ತನಗೆ ಬೇಕಾಗಿರುವಂತಹ ಮಾರ್ಗದರ್ಶನ ಕೊಡ್ತಾ ಇದ್ದವನು ತಹವೂರ್ ರಾಣಾ ಅಂತ. ಆಗ್ಲಿಂದ ತಹವೂರ್ ರಾಣಾವನ್ನ ಭಾರತಕ್ಕೆ ಕರ್ಕೊಂಡು ಬರಬೇಕು ಅಂತಿತ್ತು. ಆದ್ರೆ ಅಮೆರಿಕದ ಕೋರ್ಟ್ ನಲ್ಲಿ ತಹವೂರ್ ರಾಣಾನಿಗೆ ಆತನಿಗೂ ಈ 26/11ಗೂ ಏನು ಸಂಬಂಧ ಇಲ್ಲ ಅಂತ ಅಮೆರಿಕದ ಕೋರ್ಟ್ ಡಿಸೈಡ್ ಮಾಡಿದ್ರೂ ಕೂಡ ಈ ಹಿಂದಿನ ಅನೇಕ ಅವನ ಭಯೋತ್ಪಾದಕ ಚಟುವಟಿಕೆಗಳಿಗೋಸ್ಕರ ಅವನನ್ನ ಜೈಲಿಗೆ ಹಾಕಬೇಕು ಅಂತ ನಿಶ್ಚಯ ಆಗಿತ್ತು. ಭಾರತ ತನ್ನ ವಾದವನ್ನ ಪದೇ ಪದೇ ಮಂಡಿಸಿ ಎಟ್ ಎನಿ ಕಾಸ್ಟ್ ಇವನನ್ನು ಕರ್ಕೊಂಡು ಬರಬೇಕು ಅಂತ ಪ್ರಯತ್ನ ಪಡ್ತಿದ್ವಿ. ಈ ದೃಷ್ಟಿಯಿಂದ ನೋಡೋದಾದ್ರೆ ಇವರ ಉದ್ದೇಶ ಬರೀ 1-2 ಘಟನೆಗಳನ್ನು ಮಾಡಿ ಬಿಟ್ಬಿಡಬೇಕು ಅಂತಲ್ಲ, ಈ ಘಟನೆಗಳಲ್ಲಿ ಉಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಘಟನೆಗಳನ್ನ ಮಾಡಬೇಕು ಅಂತ. ಆದ್ರೆ ಒಂದೇ ಒಂದು ಅವರಿಗೆ ಅಡ್ಡಗಾಲಾಗಿ ನಿಂತಿದ್ದು, ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಇದನ್ನ, ಅಲ್ಲಿ ಅಡ್ಡಗಾಲಾಗಿ ನಿಂತವ್ರು ಯಾರಾದ್ರೂ ಇದ್ರೆ ಅದು ಬೇರೆ ಯಾವುದೇ ಸರ್ಕಾರಗಳಲ್ಲ, ಯಾವುದೇ ಪೊಲೀಸ್ ಅಧಿಕಾರಿ ಅಲ್ಲ, ಒಬ್ಬ ಸಾಮಾನ್ಯವಾಗಿರುವಂತಹ ಪೊಲೀಸ್ ಪೇದೆ, ಅದು ತುಕಾರಾಂ ಓಂಬ್ಳೆ. ಆತ ಏನಾದ್ರೂ ಅಲ್ಲಿ ಹಿಡಿಲಿಲ್ಲ ಅಂತಂದ್ರೆ ಅಜ್ಮಲ್ ಕಸಬ್ ಹಿಂದೂ ಅಂತ ಅನ್ಸ್ಕೊಂಡ್ ಬಿಡ್ತಿದ್ದ. ಅದು ಹಿಂದೂಗಳ ಮೇಲೆ ತಿರುಗ್ತಾ ಇತ್ತು. ಈ ಪಾಕಿಸ್ತಾನಿಯರು ಇನ್ನೊಂದಷ್ಟು ಭಯೋತ್ಪಾದನಾ ಕೃತ್ಯಗಳನ್ನು ನಡೆಸಿ ಎಲ್ಲವನ್ನು ಸಂಘದವರ ಮೇಲೆ, ಹಿಂದುತ್ವ ಸಂಘಟನೆಗಳ ಮೇಲೆ ಹಾಕಿ ತಾವು ಬಚಾವಾಗುವಂತ ಪ್ರಯತ್ನ ಇತ್ತು. ಒಬ್ಬ ತುಕಾರಾಂ ಓಂಬ್ಳೆ ಕಾರಣಕ್ಕೋಸ್ಕರ ಇವರೆಲ್ಲರೂ ಇವತ್ತು ಬಂದು ನಿಂತಿದ್ದಾರೆ. ಇವತ್ತೇನಾದ್ರೂ ಇಲ್ಲಿ ಬಂದು ಇವ್ ನಿಂತಿದ್ದಾನೆ ಅಂತಂದ್ರೆ ಅದರ ಹಿಂದೆ ತುಕಾರಾಂ ಓಂಬ್ಳೆಯವರ ಒಂದು ಹೌತಾತ್ಮ್ಯ ಇದೆ ಅಂತ ನನ್ಗೆ ಅನ್ಸುತ್ತೆ. ಬಟ್ ಇವರೆಲ್ಲರೂ ಕೂಡ ವ್ಯವಸ್ಥಿತವಾಗಿರುವಂತಹ ಷಡ್ಯಂತ್ರದಲ್ಲಿದ್ರು. ನಾಗೇಂದ್ರ, ಒಂದೇ ಒಂದು ನಾನು ನೆನಪಿಸ್ಕೊಡ್ತೀನಿ, ಇದು ಕರ್ತವ್ಯ ಕೂಡ ಹೌದು, ಜನ ಯೋಚನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 26/11 ಸಿಕ್ಕಾಕೊಂಡಿದ್ದು ಅಜ್ಮಲ್ ಕಸಬ್ನ ಹೇಳಿಕೆಗಳಿಂದ ಗೊತ್ತಾಗಿದ್ದು, ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಇವೆಲ್ಲ ಗೊತ್ತಾದ ನಂತರವೂ ಕೂಡ ದಿಗ್ವಿಜಯ್ ಸಿಂಗ್ ಒಂದು ಪುಸ್ತಕದ ರಿಲೀಸ್ ಮಾಡ್ತಿದ್ರು. ಆ ಪುಸ್ತಕದಲ್ಲಿ ಏನಿತ್ತು ಅಂತಂದ್ರೆ 26/11 RSS ಕಿ ಸಾಜಿಶ್ ಅಂತಿತ್ತು. ಅಂದ್ರೆ RSS ನವರು ಮಾಡಿಸಿದ್ದು 26/11 ಅಂತ ಬರೆದಿರುವಂತಹ ಪುಸ್ತಕವನ್ನ ದಿಗ್ವಿಜಯ್ ಸಿಂಗ್, ಕಾಂಗ್ರೆಸ್ಸಿನ ಲೀಡರ್ ಒಬ್ರು, ರಿಲೀಸ್
ರಿಲೀಸ್ ಮಾಡ್ಲಿಕ್ಕೆ ಬಂದಿದ್ರು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ತರದ ದಿಕ್ಕಿನಲ್ಲಿ ಇವರು ಒಟ್ಟಾರೆ ತಲೆ ಓಡ್ತಾ ಇತ್ತು ಅಂತ. ಆದ್ರೆ ಅದೃಷ್ಟವಶಾತ್ ನೀವು ಇವತ್ತು ತಲೆ ತಗ್ಗಿಸ್ಕೊಂಡು ನಿಲ್ಲುವಂತ ಸ್ಥಿತಿಯಲ್ಲಿಲ್ಲ. ಯಾಕೆ ಅಂತಂದ್ರೆ ಅಜ್ಮಲ್ ಕಸಬ್ ಸಿಕ್ಕಾಕೊಂಡ, ಇವತ್ತು ತಹವೂರ್ ರಾಣಾ ಬಂದು ನಿಂತ್ಕೊಂಡಿದ್ದಾನೆ. ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇತ್ತು ಅಂತ ಅವನ ಮೂಲಕ ನಾವು ಕಕ್ಕಿಸಿದ್ರೆ, ನೀವೇ ಬಳಸಿರೋ ಪದ ಕಕ್ಕಿಸಿದ್ರೆ, ನನಗನ್ಸುತ್ತೆ ಖಂಡಿತವಾಗಿಯೂ ಭಾರತದ ಈ ಹೆಮ್ಮೆ, ಈ ಗೌರವ, ಹಿಂದುವಿನ ಹೆಮ್ಮೆ ಗೌರವ 100 ಪಟ್ಟಾಗುತ್ತೆ ಅಂತ ನನಗನ್ಸುತ್ತೆ. ಭಯೋತ್ಪಾದಕ ಮುಕ್ತ ದೇಶವನ್ನಾಗಿಸುವಂತ ಗುರಿಯನ್ನ ಏನಾಗಿತ್ತು ಅಂತಂದ್ರೆ, ಈ ತಹವೂರ್ ರಾಣಾ ಯಾರಿದಾನಲ್ಲ, ಈತ ಸಾಮಾನ್ಯವಾದ ಮನುಷ್ಯ ಅಲ್ಲ. ಈತ ಪಾಕಿಸ್ತಾನದ ಮಿಲಿಟರಿಯಲ್ಲಿ ಮೆಡಿಕಲ್ ಆಫೀಸರ್ ಆಗಿದ್ದವನು. ಆತ ಕೆಲವು ವರ್ಷಗಳ ಕಾಲ ಮೆಡಿಕಲ್ ಆಫೀಸರ್ ಆಗಿದ್ದವನು, ಅದು ಕೂಡ ವಿಶೇಷವಾದ ಇನ್ಫ್ಲೂಯೆನ್ಸ್ ನಿಂದ ಅಲ್ಲಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಂತವನು. ಆನಂತರ ಆತ ಪಾಕಿಸ್ತಾನದ ಆರ್ಮಿಯನ್ನ ಬಿಟ್ಟವನು ನೇರವಾಗಿ ಕೆನಡಾಕ್ಕೆ ಹೋಗ್ತಾನೆ. ಪ್ರಾಬಬ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ಇಟ್ ವಾಸ್ ಇನ್ 1997 ಆತ ಕೆನಡಾಕ್ಕೆ ಹೋಗ್ತಾನೆ. 2001 ನಲ್ಲಿ ಆತ ಕೆನಡಾದ ಸಿಟಿಸನ್ ಆಗ್ತಾನೆ. ಸಿಟಿಸನ್ ಆಗುವವರೆಗೂ ಸೈಲೆಂಟ್ ಆಗಿದ್ದ. 2001 ನಂತರ ಆತ ಚಿಕಾಗೋದಲ್ಲಿ ತಾನು ಬಂದು ಉಳ್ಕೊಳ್ತಾನೆ, ಅಥವಾ ಅಮೆರಿಕಾದ ಒಂದು ಮಹತ್ವದ ನಗರದಲ್ಲಿ ಅವನು ಉಳ್ಕೊಳ್ತಾನೆ. ಉಳ್ಕೊಂಡ ನಂತರ ತನ್ನ ಟೆಂಟ್ಯಾಕಲ್ಸ್ ಅನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಶುರು ಆಗ್ತಾನೆ. ಅಲ್ಲಿವರೆಗೂ ಆತ ಮಾಡ್ತಿದ್ದೇನು ಅಂತಂದ್ರೆ 2 ಬಿಸ್ನೆಸ್ ಅನ್ನ ಆತ ಮಾಡ್ತಿದ್ದ. ಮೊದಲನೇದು ಇಮಿಗ್ರೇಷನ್ಗೆ ಹೆಲ್ಪ್ ಮಾಡುವಂತ ಒಂದು ಬಿಸಿನೆಸ್ ಅನ್ನ ಆತ ಶುರು ಮಾಡ್ಕೊಂಡಿದ್ದ, ಮೇಲ್ನೋಟಕ್ಕೆ ಕವರಿಂಗ್ ಫೇಸ್ ಆಗಿ. ಮತ್ತೊಂದು ಹಲಾಲ್ ಮಾಂಸವನ್ನ ಕೊಡೋದಕ್ಕೆ ಬೇಕಾಗಿರುವಂತಹ ಒಂದು ಬಿಸ್ನೆಸ್, 2 ಬಿಸ್ನೆಸ್ ಅನ್ನ ಮುಂದಿಟ್ಕೊಂಡು ಅಮೆರಿಕಾದಲ್ಲಿ ತನ್ನ ಕೆಲಸ ಶುರು ಮಾಡಿದ. ಅವನ ಮೊದಲ ಆರೋಪ ಅವನ ಮೇಲೆ ಬಂದಿದ್ದೇನು ಅಂತಂದ್ರೆ, ಆತ ಒಂದು ಡೆನ್ಮಾರ್ಕಿನ ಒಂದು ಪತ್ರಿಕೆಯನ್ನ, ಆ ಪತ್ರಿಕೆಯಲ್ಲಿ ಪ್ರಾಫೆಟ್ ಮೊಹಮ್ಮದರ ಬಗ್ಗೆ ಒಂದು ಕಾರ್ಟೂನ್ ಬಂದಿತ್ತು ಅನ್ನೋ ಕಾರಣಕ್ಕೋಸ್ಕರ ಆ ಕಾರ್ಟೂನ್ ಯಾರು ಬರೆದಿದ್ರೋ ಅವ್ರ ವಿರುದ್ಧ ಪಿತೂರಿ ನಡೆಸಿ, ಆ ಪತ್ರಿಕಾಲಯದ ಮೇಲೆ ದಾಳಿ ಮಾಡಿಸಿ ಅನೇಕರನ್ನ ಕೊಲ್ಲೋದ್ರ ಹಿಂದೆ ಈತನ ಕೈವಾಡ ಇತ್ತು ಅಂತ ಆನಂತರ ಗೊತ್ತಾಯ್ತು. ಅದರ ಜೊತೆಗೆ ಆತ ಭಾರತದ ವಿರುದ್ಧ ಕೆಲಸ ಮಾಡಲಿಕ್ಕೆ ISI ನಿಂದ ನೇಮಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದ. ಅವನು ಮತ್ತು ಈ ಡೇವಿಡ್ ಹೆಡ್ಲಿ ಇಬ್ರು ಬಾಲ್ಯದ ಗೆಳೆಯರು. ಡೇವಿಡ್ ಹೆಡ್ಲಿ ಏನ್ ಮಾಡಿದ, ಭಾರತದಲ್ಲಿ ಈ ಕೆಲಸ ಮಾಡಲಿಕ್ಕೆ ಅವನ ಇಮಿಗ್ರೇಷನ್ ಕಂಪನಿ ಏನಿದೆಯೋ ಆ ಇಮಿಗ್ರೇಷನ್ ಕಂಪನಿಯಿಂದ, ಗ್ಲೋಬಲ್ ಹೆಲ್ಪ್ ಆ ತರದೇನೋ ಹೆಸರಿನ ಕಂಪನಿ ಅದು, ಅದರ ಬ್ರಾಂಚ್ ಅನ್ನ ಭಾರತದಲ್ಲಿ ತೆರಲಿಕ್ಕೆ ಇವನ ಜೊತೆ ಸಹಕಾರ ಪಡ್ಕೊಂಡ. ಭಾರತದಲ್ಲಿ ಬ್ರಾಂಚ್ ತೆಗೆದ. ಅದನ್ನ ಮುಂದಿಟ್ಕೊಂಡು ಈ ನಾಡಿನಲ್ಲಿ ಪದೇ ಪದೇ ಬಂದ. ಕನಿಷ್ಠ ಪಕ್ಷ ಡೇವಿಡ್ ಹೆಡ್ಲಿ ಹೇಳ್ತಾನೆ 8 ಬಾರಿ ಆತ ಭಾರತಕ್ಕೆ ಬಂದಿದ್ದಾನೆ. ಭಾರತಕ್ಕೆ ಬಂದು ಈ ಇಡೀ ಘಟನೆ ನಡೆಯೋಕ್ಕಿಂತ ಕೆಲವು ತಿಂಗಳುಗಳ ಮುಂಚೆ 3-4 ಬಾರಿ ಮುಂಬೈನಲ್ಲಿ ರೆಕ್ಕಿ ಮಾಡಿದ್ದಾರೆ. ಯಾವ ತಾಜ್ ನಲ್ಲಿ ಅಟ್ಯಾಕ್ ಆಗಿತ್ತೋ ಅದೇ ತಾಜ್ಗೆ ಇದೇ ತಹವೂರ್ ರಾಣಾ ಬಂದು ಕೂತಿದ್ದ. ಅಲ್ಲಿ ಅನೇಕ ಮೀಟಿಂಗ್ಗಳಾಗಿವೆ. ಯಾಕೆ ಮೀಟಿಂಗ್ ಅಂತಂದ್ರೆ, ಇಮಿಗ್ರೇಷನ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಅನೇಕರನ್ನ ಇಂಟರ್ವ್ಯೂ ಮಾಡ್ತಿದ್ವಿ ಅಂತ ಅವ್ರು ಹೇಳಿದ್ದು ನಿಜವಾದ್ರೂ ಕೂಡ ಅದರ ಹಿಂದೆ ಇದ್ದ ಉದ್ದೇಶ ತಾಜ್ನಲ್ಲಿ ಯಾವ್ಯಾವ ಭಾಗವನ್ನ ಟಾರ್ಗೆಟ್ ಮಾಡಬೇಕು, ಯಾವ್ಯಾವ ವೀಕ್ ಪಾಯಿಂಟ್ಸ್ ಇದೆ ಅನ್ನೋದನ್ನ ಅವರು ಪಡ್ಕೊಳ್ಳಿಕ್ಕೆ ಅಂತ ಬಂದಿದ್ರು. ಅನೇಕ ಬಾರಿ ಹೀಗೆ ಬಂದೋಗಿದ್ದಾರೆ. ನೀವು ಹೆಡ್ಲಿಯ ಮಾತನ್ನು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೆಡ್ಲಿ ಹೇಳ್ತಾನೆ, ಇದೇನ್ ನವೆಂಬರ್ ಅಲ್ಲಿ ನಡೀತೋ ಅದಕ್ಕಿಂತ 2-3 ತಿಂಗಳ ಹಿಂದೆ 2 ಬಾರಿ ಈ ತರದ ಅಟ್ಯಾಕಿಗೆ ಪ್ರಯತ್ನ ಪಡಲಾಗಿತ್ತು. ಆದ್ರೆ 2 ಬಾರಿ ಫೇಲ್ ಆದ್ರು. ನವೆಂಬರ್ ಅಲ್ಲಿ ಸಕ್ಸಸ್ಫುಲ್ ಆದ್ವಿ. ಇದಕ್ಕೆಲ್ಲ ನಾವು ಈ ತರದ ರೆಕ್ಕಿ ವರ್ಕ್ ಮಾಡಿದೀವಿ ಅಂತ. ಅವನಂತೂ ಹೆಡ್ಲಿ ಅಂತೂ ಹೇಗ್ ಕೊಡ್ತಾನೆ ಅಂತಂದ್ರೆ, ಯಾರು ನಮ್ಮನ್ನ ಹ್ಯಾಂಡಲ್ ಮಾಡ್ತಾ ಇದ್ರು, ಅಬು ಜುಂದಾಲ್ ಏನ್ ಮಾಡ್ತಾ ಇದ್ದ, ಅನ್ಸಾರಿ ಏನ್ ಮಾಡ್ತಿದ್ದ, ಪ್ರತಿಯೊಂದನ್ನು ಕೂಡ ಆತ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಮತ್ತು ಇವರೆಲ್ಲರ ಜೊತೆಯಲ್ಲಿ ನಿಂತ್ಕೊಂಡು ತನಗೆ ಬೇಕಾಗಿರುವಂತಹ ಮಾರ್ಗದರ್ಶನ ಕೊಡ್ತಾ ಇದ್ದವನು ತಹವೂರ್ ರಾಣಾ ಅಂತ. ಆಗ್ಲಿಂದ ತಹವೂರ್ ರಾಣಾವನ್ನ ಭಾರತಕ್ಕೆ ಕರ್ಕೊಂಡು ಬರಬೇಕು ಅಂತಿತ್ತು. ಆದ್ರೆ ಅಮೆರಿಕದ ಕೋರ್ಟ್ ನಲ್ಲಿ ತಹವೂರ್ ರಾಣಾನಿಗೆ ಆತನಿಗೂ ಈ 2611ಗೂ ಏನು ಸಂಬಂಧ ಇಲ್ಲ ಅಂತ ಅಮೆರಿಕದ ಕೋರ್ಟ್ ಡಿಸೈಡ್ ಮಾಡಿದ್ರೂ ಕೂಡ ಈ ಹಿಂದಿನ ಅನೇಕ ಅವನ ಭಯೋತ್ಪಾದಕ ಚಟುವಟಿಕೆಗಳಿಗೋಸ್ಕರ ಅವನನ್ನ ಜೈಲಿಗೆ ಹಾಕಬೇಕು ಅಂತ ನಿಶ್ಚಯ ಆಗಿತ್ತು. ಭಾರತ ತನ್ನ ವಾದವನ್ನ ಪದೇ ಪದೇ ಮಂಡಿಸಿ ಎಟ್ ಎನಿ ಕಾಸ್ಟ್ ಇವನನ್ನು ಕರ್ಕೊಂಡು ಬರಬೇಕು ಅಂತ ಪ್ರಯತ್ನ ಪಡ್ತಿದ್ವಿ. ಈ ದೃಷ್ಟಿಯಿಂದ ನೋಡೋದಾದ್ರೆ ಇವರ ಉದ್ದೇಶ ಬರೀ 1-2 ಘಟನೆಗಳನ್ನು ಮಾಡಿ ಬಿಟ್ಬಿಡಬೇಕು ಅಂತಲ್ಲ. ಈ ಘಟನೆಗಳಲ್ಲಿ ಉಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಘಟನೆಗಳನ್ನ ಮಾಡಬೇಕು ಅಂತ. ಆದ್ರೆ ಒಂದೇ ಒಂದು ಅವರಿಗೆ ಅಡ್ಡಗಾಲಾಗಿ ನಿಂತಿದ್ದು, ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಇದನ್ನ, ಅಲ್ಲಿ ಅಡ್ಡಗಾಲಾಗಿ ನಿಂತವ್ರು ಯಾರಾದ್ರೂ ಇದ್ರೆ ಅದು ಬೇರೆ ಯಾವುದೇ ಸರ್ಕಾರಗಳಲ್ಲ, ಯಾವುದೇ ಪೊಲೀಸ್ ಅಧಿಕಾರಿ ಅಲ್ಲ, ಒಬ್ಬ ಸಾಮಾನ್ಯವಾಗಿರುವಂತ ಪೊಲೀಸ್ ಪೇದೆ, ಅದು ತುಕಾರಾಂ ಓಂಬ್ಳೆ. ಆತ ಏನಾದ್ರೂ ಅಲ್ಲಿ ಹಿಡಿಲಿಲ್ಲ ಅಂತಂದ್ರೆ ಅಜ್ಮಲ್ ಕಸಬ್ ಹಿಂದೂ ಅಂತ ಅನ್ಸ್ಕೊಂಡ್ ಬಿಡ್ತಿದ್ದ. ಅದು ಹಿಂದೂಗಳ ಮೇಲೆ ತಿರುಗ್ತಾ ಇತ್ತು. ಈ ಪಾಕಿಸ್ತಾನಿಯರು ಇನ್ನೊಂದಷ್ಟು ಭಯೋತ್ಪಾದನಾ ಕೃತ್ಯಗಳನ್ನು ನಡೆಸಿ ಎಲ್ಲವನ್ನು ಸಂಘದವರ ಮೇಲೆ, ಹಿಂದುತ್ವ ಸಂಘಟನೆಗಳ ಮೇಲೆ ಹಾಕಿ ತಾವು ಬಚಾವಾಗುವಂತ ಪ್ರಯತ್ನ ಇತ್ತು. ಒಬ್ಬ ತುಕಾರಾಂ ಓಂಬ್ಳೆ ಕಾರಣಕ್ಕೋಸ್ಕರ ಇವರೆಲ್ಲರೂ ಇವತ್ತು ಬಂದು ನಿಂತಿದ್ದಾರೆ. ಇವತ್ತೇನಾದ್ರೂ ಇಲ್ಲಿ ಬಂದು ಇವ್ ನಿಂತಿದ್ದಾನೆ ಅಂತಂದ್ರೆ ಅದರ ಹಿಂದೆ ತುಕಾರಾಂ ಓಂಬ್ಳೆಯವರ ಒಂದು ಹೌತಾತ್ಮ್ಯ ಇದೆ ಅಂತ ನನ್ಗೆ ಅನ್ಸುತ್ತೆ. ಬಟ್ ಇವರೆಲ್ಲರೂ ಕೂಡ ವ್ಯವಸ್ಥಿತವಾಗಿರುವಂತಹ ಷಡ್ಯಂತ್ರದಲ್ಲಿದ್ರು. ನಾಗೇಂದ್ರ, ಒಂದೇ ಒಂದು ನಾನು ನೆನಪಿಸ್ಕೊಡ್ತೀನಿ.
ಹೇಳ್ತೀನಿ, ಇದು ಕರ್ತವ್ಯ ಕೂಡ ಹೌದು, ಜನ ಯೋಚನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 26/11 ನಲ್ಲಿ ಸಿಕ್ಕಾಕೊಂಡಿದ್ದು ಅಜ್ಮಲ್ ಕಸಬ್ನ ಹೇಳಿಕೆಗಳಿಂದ ಗೊತ್ತಾಗಿದ್ದು, ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಇವೆಲ್ಲ ಗೊತ್ತಾದ ನಂತರವೂ ಕೂಡ ದಿಗ್ವಿಜಯ್ ಸಿಂಗ್ ಒಂದು ಪುಸ್ತಕದ ರಿಲೀಸ್ ಮಾಡ್ತಿದ್ರು. ಆ ಪುಸ್ತಕದಲ್ಲಿ ಏನಿತ್ತು ಅಂತಂದ್ರೆ 26/11 RSS ಕಿ ಸಾಜಿಶ್ ಅಂತಿತ್ತು. ಅಂದ್ರೆ RSS ನವರು ಮಾಡಿಸಿದ್ದು 26/11 ಅಂತ ಬರೆದಿರುವಂತ ಪುಸ್ತಕವನ್ನ ದಿಗ್ವಿಜಯ್ ಸಿಂಗ್ ಕಾಂಗ್ರೆಸ್ಸಿನ ಲೀಡರ್ ಒಬ್ರು ರಿಲೀಸ್ ಮಾಡ್ಲಿಕ್ಕೆ ಬಂದಿದ್ರು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ತರದ ದಿಕ್ಕಿನಲ್ಲಿ ಇವರು ಒಟ್ಟಾರೆ ತಲೆ ಓಡ್ತಾ ಇತ್ತು ಅಂತ. ಆದ್ರೆ ಅದೃಷ್ಟವಶಾತ್ ನೀವು ಇವತ್ತು ತಲೆ ತಗ್ಗಿಸಿಕೊಂಡು ನಿಲ್ಲುವಂತ ಸ್ಥಿತಿಯಲ್ಲಿಲ್ಲ. ಯಾಕೆ ಅಂತಂದ್ರೆ ಅಜ್ಮಲ್ ಕಸಬ್ ಸಿಕ್ಕಾಕೊಂಡ, ಇವತ್ತು ತಹವೂರ್ ರಾಣಾ ಬಂದು ನಿಂತ್ಕೊಂಡಿದ್ದಾನೆ. ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇತ್ತು ಅಂತ ಅವನ ಮೂಲಕ ನಾವು ಕಕ್ಕಿಸಿದ್ರೆ, ನೀವೇ ಬಳಸಿರೋ ಪದ ಕಕ್ಕಿಸಿದ್ರೆ, ನನಗನ್ಸುತ್ತೆ ಖಂಡಿತವಾಗಿಯೂ ಭಾರತದ ಈ ಹೆಮ್ಮೆ, ಈ ಗೌರವ, ಹಿಂದುವಿನ ಹೆಮ್ಮೆ ಗೌರವ 100 ಪಟ್ಟಾಗುತ್ತೆ ಅಂತ ನನಗನ್ಸುತ್ತೆ. ಭಯೋತ್ಪಾದಕ ಮುಕ್ತ ದೇಶವನ್ನಾಗಿಸುವಂತ ಗುರಿಯನ್ನ